ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಗುರುವಿನ ನಿರೂಪಣೆ ಮಾಡುವಾಗ ಗುರು ತನ್ನಂತೆ ಮಾಡ್ತಾನೆ. ಗುರು ಇರುವ ಜನ್ಮವನ್ನು ಕೊನೆಗೊಳಿಸಿ ಹೊಸ ಜನ್ಮವನ್ನು ಕೊಡ್ತಾನೆ. ಅಂದರೆ ಹೊಸ ರೂಪವನ್ನು, ಹೊಸ ವ್ಯಕ್ತಿತ್ವವನ್ನು, ಹೊಸ ಅಂತಃಸತ್ವವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದೆವು. ಇದು ಗುರು ಮಾತ್ರ ಅಂತೇನಲ್ಲ, ಪ್ರಕೃತಿಯಲ್ಲೆಲ್ಲ ಇರ್ತಕ್ಕಂಥ ಒಂದು ತತ್ವ, ಒಂದು ಸಂಗತಿ. ಉದಾಹರಣೆಗೆ ಗಂಗೆ ಎಂಥ ಗಂಗೆ, ಆ ಗಂಗೆ ಕೂಡ ತನ್ನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಿಕೊಳ್ತಾ ಇರ್ತಾಳೆ. ಹಳ ನೀರು ಹರಿದು ಹೋಗಿ ಸಮುದ್ರವನ್ನು ಸೇರ್ತಾ ಇರ್ತದೆ, ಹೊಸ ನೀರು ಹೊಸದಾಗಿ ಹರಿದು ಬರ್ತಾ ಇರ್ತದೆ. ಇದು ಯಾವಾಗಲೂ ಒಂದ್ಸಾರಿ, ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆ ರೀತಿ ಅಲ್ಲ. ಪ್ರತಿ ಕ್ಷಣವೂ ಸಾಕ್ಷಾತ್ ಗಂಗೆಯೇ ಹೊಸದಾಗ್ತಾ ಇರಬೇಕಾದ್ರೆ ನಮಗೇನು ದಾಡಿ, ಹೊಸದಾಗಲಿಕ್ಕೆ ನಮಗೇನು ತೊಂದರೆ ಬಂದಿರತಕ್ಕಂಥದ್ದು. ಇನ್ನು ಅದು ಗಂಗೆ ಬಹಳ ದೊಡ್ಡ ಸಂಗತಿ ಆಯಿತು. ಯಾವುದಾದ್ರೂ ಸುಲಭದ್ದು, ಸರಳದ್ದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಉದಾಹರಣೆ ಕೊಡಿ ಅಂತಂದರೆ, ಯಾವ ಉದಾಹರಣೆ ಕೊಟ್ಟರು ಈ ವಿಷಯ ಇದ್ದೇ ಇದೆ ಅಲ್ಲಿ. ಆಹಾರ, ನಾವು ಹೊಸ ಆಹಾರವನ್ನು ಸೇವನೆ ಮಾಡ್ತೇವೆ. ಆ ಸೇವನೆ ಮಾಡಿದ ಆಹಾರ ಹಡತಾಗಿ ನಮ್ಮೊಳಗೆ ಉಳ್ಕೊಳ್ಳೋದಿಲ್ಲ. ಆಹಾರದ ಕೆಲ ಭಾಗ ಹಾಗೆ ಹೊರಗಡೆ ಹೋದರೆ ಇನ್ನುಳಿದ ಭಾಗ ನಮ್ಮ ದೇಹವಾಗಿ, ಜೀವಕೋಶಗಳಾಗಿ ಮಾರ್ಪಡ್ತದೆ. ಒಂದು ವೇಳೆ ಆಹಾರ ಹಾಗೆ ಉಳ್ಕೊಂಡು ಬಿಟ್ರೆ, ನಾವು ತಿಂದ ಆಹಾರ ಒಳಗೆ ಹಡತಾ ಇದ್ರೆ ಬರೋದೇನು ರೋಗ. ಅದಕ್ಕೆ ಆಮ ಎಂಬುದಾಗಿ ಹೆಸರು. ಆಯುರ್ವೇದದಲ್ಲಿ ಆಮಶಂಕೆ ಎಂಬ ಶಬ್ದ ಕೇಳಿದೆವಲ್ಲ ನಾವು. ಆಮ ಅಂದ್ರೆ ಏನು ಅಂದ್ರೆ ಇದೆ, ತಿಂದು ಜೀರ್ಣವಾಗದೆ ಹಾಗೆ ಉಳಿದಿರ್ತಕ್ಕಂಥ ಆಹಾರ ಇದೆಯಲ್ಲ, ಅದು ಆಮ. ಈ ಮೈದಾ ತಿಂದರೆ ಅದು ಆಮ ಆಗಿ ಉಳ್ಕೊಂಡಿರ್ತದೆ, ಎಲ್ಲೂ ಹೋಗೋದಿಲ್ಲ, ಏನೂ ಆಗೋದಿಲ್ಲ, ಹಾಗೆ ಇರ್ತದೆ ನಮ್ಮೊಳಗೆ. ಈಗ ನಾವು ಗೋಧಿ ತಿಂದರೂ ಹಾಗೆ ಆಗ್ತದಂತೆ. ಈಗಿನ ಕಾಲದ ಗೋಧಿಯಲ್ಲೂ ಕೂಡ ಅದೇ ಗುಣ ಇದೆ. ಅದು ಜೀರ್ಣವಾಗೋದು ಇಲ್ಲ, ಹೊರಗೆ ಹೋಗೋದು ಇಲ್ಲ, ಇರ್ತದೆ ನಮ್ಮೊಳಗೆ, ಶರೀರದ ವ್ಯವಸ್ಥೆಯನ್ನು ಹದಗೆಡಿಸ್ತಾ ಎಂಬುದಾಗಿ ನಾವು ಕೇಳಿದ್ದೇವೆ. ಹೀಗೆ ತಿಂದ ಆಹಾರ ಬೇರೆ ರೂಪ ತಾಳೆ ಹೊರಗೆ ಹೋಗಬೇಕು, ಅಥವಾ ಒಳಗೆ ಉಳ್ಕೊಂಡ್ರೂ ಕೂಡ ಬೇರೆ ರೂಪ ತಾಳಬೇಕು. ಇರೋ ರೂಪದಲ್ಲಿ ಇರೋದಿಲ್ಲ ಅದು. ಆಯಿತು, ಯಾವುದು ನಮ್ಮೊಳಗೆ ಉಳಿತೋ, ಜೀವಕೋಶವಾಗಿ ಆಹಾರದ ಯಾವ ಅಂಶ ನಮ್ಮೊಳಗೆ ಉಳಿತೋ ಅದು ಕೂಡ ಹಾಗೆ ಇರೋದಿಲ್ಲ. ಜೀವಕೋಶಗಳು ಕ್ಷಣವೂ ಸಾಯ್ತಾ ಇರ್ತವೆ, ಹೊಸತ್ತು ಹುಟ್ಟುತ್ತಾ ಇರ್ತವೆ. ನಾವೇ ನಮ್ಮ ಶರೀರ ತೆಗೆದುಕೊಂಡ್ರೆ, ಆಹಾರ ಬಿಟ್ಬಿಡಿ, ಶರೀರ ತೆಗೆದುಕೊಂಡ್ರೆ ಪ್ರತಿಕ್ಷಣ ಶರೀರ ನೂತನವಾಗ್ತಾ ಇದೆ, ಪ್ರತಿಕ್ಷಣ ಹೊಸದಾಗ್ತಾ ಇದೆ. ಅದು ನಿಂತ ಹೊತ್ತಿಗೆ ನಾವು ನಿಂತು ಹೋಗ್ಬಿಡ್ತೇವೆ. ಅದಾಗದೇ ಇದ್ದರೆ ಆ ಪ್ರಕ್ರಿಯೆ ನಾವೇ ಉಳಿಯೋದಿಲ್ಲ. ಸತ್ತ ಮೇಲೆ ಕೂಡ ಶರೀರ ಬದಲಾವಣೆ ಅನ್ನುತ್ತದೆ. ಸತ್ತ ಮೇಲೆ ಶರೀರ ಹಾಗೆ ಇರ್ತದೆ ಏನು? ಇಲ್ಲ. ಹಾಗಿದ್ರೆ ಯಾವುದು ಇದ್ದ ಹಾಗೆ ಇದೆ ಹೇಳಿ? ಈ ಸೃಷ್ಟಿಯಲ್ಲಿ ಯಾವುದು ಇದ್ದ ಹಾಗೆ ಇಲ್ಲ, ಎಲ್ಲವೂ ಕ್ಷಣವೂ ಹೊಸದಾಗ್ತಾ ಇದೆ. ಹಾಗಾಗಿ ಬೌದ್ಧರು ಸ್ವಲ್ಪ ಅದು ಎಕ್ಸ್ಟ್ರೀಮ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿದೆ. ಅದು ಸರ್ವಂ ಕ್ಷಣಿಕಂ ಎಂಬುದಾಗಿ ಅವರಿಗೆ ಜಗತ್ತು ತೋರಿತ್ತು. ಕ್ಷಣಿಕ ಅಂದರೆ ಹೀಗಿದ್ದಾಗಿ ಮುಂದಿನ ಕ್ಷಣದಲ್ಲಿ ಇಲ್ಲ ಅಂತ. ಹಾಗಾಗಿ ಆ ಬದಲಾವಣೆಯನ್ನು ಮಾತ್ರ ಗಮನಿಸಿ ಆ ಮಾತನ್ನು ಹೇಳಿದ್ದವರು. ಆದರೆ ನಮ್ಮ ಸಿದ್ಧಾಂತಗಳು ಮುಂದುವರಿಕೆ ಸಂಗತಿಗಳಿದೆಯಲ್ಲ ಅನೇಕ, ಅದನ್ನು ಗಮನಿಸಿ ಬೇರೆ ಮಾತನ್ನು ಹೇಳಿದರು. ಹಾಗಂತ ನಮ್ಮಲ್ಲಿಯೂ ಕೂಡ ಅದು ಕ್ಷಣಿಕ ಅಂದರೆ ಅಂಥ ತೀರ ಕ್ಷಣಿಕ ಅಲ್ಲದೇ ಇದ್ರು ಶಾಶ್ವತ ಅಂತೂ ಅಲ್ವೇ ಇಲ್ಲ. ಅದು ಇದ್ದಾಗೆ ಯಾವಾಗಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸತ್ತು ಹುಟ್ಟುತ್ತಾ ಇರತಕ್ಕಂಥದ್ದು, ಇರುವುದು ಇಲ್ಲವಾಗಿ ಅಲ್ಲಿ ಹೊಸದರ ಆವಿರ್ಭಾವ ಆವಿಷ್ಕಾರ ಆಗುವಂಥದ್ದು ಎಲ್ಲೆಡೆ ಇದೆ.
ಜಗತ್ತಿನ ಸರ್ವತ್ರ ಇರತಕ್ಕಂಥದ್ದು. ಕಣ್ತೆರೆದು ನೋಡಿದರೆ ಯಾವುದು ಹಾಗಿಲ್ಲ ಹೇಳಿ, ಯಾವುದು ಹಾಗಿಲ್ಲ. ಯಾವುದು ವಸ್ತು ಹಳತಾಗಿ ಹಾಗೆ ಉಳ್ಕೊಳ್ತಿದೆ ಅದು ಹಾಳಾಗಿ ಹೋಗ್ತದೆ. ಮಾತ್ರ ಅಲ್ಲ, ವ್ಯವಸ್ಥೆಗೆ ಪೀಡೆಯಾಗಿ ಪರಿಣಮಿಸಬಹುದು. ಈಗ ಉದಾಹರಣೆಗೆ ನೀರಿನ ಉದಾಹರಣೆ ಕೊಟ್ಟು ಮೊದಲು. ನೀರು ನಿಂತು ಹಾಗೆ ಉಳ್ಕೊಂಡ್ರೆ, ನೀರು ಹರಿಯದೆ ನಿಂತರೆ ಹಾಳಾಗ್ತದೆ. ಅದು ಬಾವಿ ನೀರು ಅದು ನಿಂತಿದೆ ಒಂದು ಕಡೆಯಲ್ಲಿ, ಆ ಬಾವಿ ನೀರನ್ನು ಎತ್ತಾ ಇರಬೇಕು, ನಾವು ನೀರನ್ನು ವಿನಿಯೋಗ ಮಾಡ್ತಾ ಇರಬೇಕು. ಇಲ್ಲಿದ್ರೆ ಹಾಳಾಗ್ತದೆ, ಅದು ಉಳಿಯೋದಿಲ್ಲ ಅದು ಅಂತ. ಇವೆಲ್ಲ ಉದಾಹರಣೆಗಳು ಅದಕ್ಕೆ. ರಾವಣ ವರ ಕೇಳಿದ. ವರ ಏನು? ತಾನು ಹಾಗೆ ಉಳ್ಕೊಳ್ಬೇಕು ಅಂತ. ಹೀಗೆ ದ್ರಾವಿಡ ಪ್ರಾಣಾಯಾಮದಾಗ ಪರ್ಯಾಯ ಕೇಳಿದ. ತಾನು ಯಕ್ಷರಿಂದ ಸಾಯಬಾರದು, ರಾಕ್ಷಸರಿಂದ ಸಾಯಬಾರದು, ಗಂಧರ್ವರಿಂದ ಸಾಯಬಾರದು, ದೇವತೆಗಳಿಂದ ಸಾವು ಬರಬಾರದು. ಹೀಗೆಲ್ಲ ಒಂದಷ್ಟು ದೊಡ್ಡ ಪಟ್ಟಿ ಕೊಟ್ಟು ಒಂದೋ ಎರಡೋ ಬಿಟ್ಟು ಅದರಲ್ಲಿ ವರ ಕೇಳಿದ. ಉದ್ದೇಶ ಏನಂದ್ರೆ ತಾನು ಹಾಗೆ ಉಳ್ಕೊಳ್ಬೇಕು ಅಂತ. ಹಾಗೆ ಉಳ್ಕೊಂಡಿದ್ದು ಅದು ವ್ಯವಸ್ಥೆಗೆ ಪೀಡಿಯಾಗಿ ಪರಿಣಮಿಸ್ತದೆ, ವ್ಯವಸ್ಥೆಗೆ ಕಂಟಕವಾಗಿ ಪರಿಣಮಿಸ್ತದೆ. ದೇಹದೊಳಗೆ ಆಹಾರ ಹಾಗೆ ಉಳ್ಕೊಂಡು ಹಾಗೆ, ಅದು ಜೀವಕೋಶ ಹಾಗೆ ಉಳ್ಕೊಂಡು ಬಿಟ್ರೆ ಒಂದು ವೇಳೆ ಸತ್ತ ಜೀವಕೋಶವೂ ಕೂಡ ಹೋಗಬೇಕು, ಉಳ್ಕೊಳ್ಬಾರ್ದಲ್ಲಿ. ಉಳ್ಕೊಂಡ್ರೆ ಸಮಸ್ಯೆ ದೃಷ್ಟಾಂತಗಳು ಇವು ಅಂತ. ಹಾಗಾಗಿ ಗುರು ಸಂಪೂರ್ಣವಾಗಿ ಅಂದ್ರೆ ಈಗ ನಾವು ಇದ್ದ ಹಾಗೆ ಇರೋದಾದ್ರೆ ಗುರುವಿಂದ ನಮಗಾಗೋ ಲಾಭ ಅವರಿಗೆ. ಈಗಿರುವಂತೆ ಇರುವ ಹಾಗೆ ಗುರು ಮಾಡ್ತಾನೆ ಅಂದ್ರೆ ಏನು ಪ್ರಯೋಜನ? ಗುರು ಏನೋ ಹೊಸದನ್ನು ಕೊಡಬೇಕು, ವಿಶೇಷವನ್ನು ಕೊಡಬೇಕು. ಹಾಗೆ ಕೊಡಬೇಕಾದ್ರೆ ಇರುವುದನ್ನು ಬದಲಾವಣೆ ಮಾಡಲೇಬೇಕಾಗ್ತದೆ. ಜಾಗ ಬೇಕಲ್ಲ, ಹೊಸದು ಬಂದು ಎಲ್ಲಿರ್ತದೆ ಅದು. ಹಾಗಾಗಿ ಇರುವುದನ್ನು ತೆಗೆದು ಹೊಸದನ್ನು ಇಡಬೇಕಾಗ್ತದೆ, ಅಲ್ಲಿ ಆ ಬದಲಾವಣೆಯನ್ನು ತರಬೇಕಾಗ್ತದೆ. ಅದೇ ಆಗಿರ್ತಕ್ಕಂಥದ್ದು. ಹಾಗೆ ವಸಿಷ್ಠರು ರಾಜ ವಿಶ್ವಾಮಿತ್ರನನ್ನು ತನ್ನಂತೆ ಮಾಡಬಯಸಿದರು. ಆತ್ಮಸಾಮ್ಯಾವಹತ್ವ, ತಾನು ಬ್ರಹ್ಮರ್ಷಿ, ವಿಶ್ವಾಮಿತ್ರನನ್ನು ಕೂಡ ಬ್ರಹ್ಮರ್ಷಿಯನ್ನಾಗಿ ಮಾಡಬಯಸಿದರು ಅಂತ ಬರ್ಕೊಂಡಿಲ್ಲ ಎಲ್ಲೂ ಕೂಡ. ಆದರೆ ನೀವು ಅದನ್ನು ಊಹಿಸ್ಬೋದು, ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಕಥೆಯ ಗತಿಯನ್ನು ಗಮನಿಸಿದರೆ, ಸೂಕ್ಷ್ಮವಾಗಿ ಒಳಗಿಳಿದು ನೋಡಿದರೆ ಅಲ್ಲೊಂದು ಗುರುತ್ವದ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದನ್ನು ಕಾಣಲಿಕ್ಕೆ ನಾವು ಸಾಧ್ಯ ಇದೆ. ಹಾಗಾಗಿ ತನ್ನ ಹಾಗೆ ಮಾಡಬೇಕು ಅಂದರೆ ಈಗಿರೋದು ಏನು ಮಾಡಬೇಕು? ಇರುವ ವಿಶ್ವಾಮಿತ್ರನನ್ನು ವಿನಾಶಗೊಳಿಸಿದರು. ಆ ವ್ಯಕ್ತಿತ್ವ, ವಿಶ್ವಾಮಿತ್ರನ ಪ್ರಕೃತ ರಾಜ ವ್ಯಕ್ತಿತ್ವ, ರಾಜಸೋ ವ್ಯಕ್ತಿತ್ವ, ರಜೋಗುಣದಿಂದ ಕೂಡಿರ್ತಕ್ಕಂಥ ವ್ಯಕ್ತಿತ್ವ, ಅದನ್ನು ಧ್ವಂಸಗೊಳಿಸಿ ಹೊಸ ವ್ಯಕ್ತಿತ್ವವನ್ನು ಕೊಟ್ಟರು. ಜನ್ಮ ಪ್ರಧ್ವಂಸಿ ಜನ್ಮಪ್ರದ ಗರಿಮತಯ. ಆ ಜನ್ಮ ಪ್ರಧ್ವಂಸಿ ಜನ್ಮ, ಹೊಸ ಜನ್ಮ, ಬ್ರಹ್ಮರ್ಷಿ ಜನ್ಮವನ್ನು ಕೊಡಬೇಕು ಅಂದರೆ ಇರುವ ಜನ್ಮ ಹೋಗಬೇಕು. ಹಾಗಾಗಿ ಅನೇಕ ಸಂಘರ್ಷಗಳು ನಡೆದು, ಅಲ್ಲಿ ಅನೇಕ ಸನ್ನಿವೇಶಗಳು ಬಂದು ಕೊನೆಯಲ್ಲಿ ವಿಶ್ವಾಮಿತ್ರ ಬ್ರಹ್ಮರ್ಷಿ ಆದ. ಕಥೆ ನಾವು ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಸಂದರ್ಭ ಅಲ್ಲ. ಕಥೆಯ ಈ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರೂಪಣೆ ಮಾತ್ರ ನಮ್ಮ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಬಿಂದುಗಳನ್ನು ಗಮನಿಸ್ತಾ ಹೋಗೋಣ. ರಾಜ ವಿಶ್ವಾಮಿತ್ರ ಜಗತ್ತಿನಲ್ಲೇ ಪ್ರಖ್ಯಾತ ದೊಡ್ಡ ಚಕ್ರವರ್ತಿ. ದಂಡಯಾತ್ರೆ ಮಾಡ್ತಾ ಮಾಡ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದ. ವಸಿಷ್ಠರು ಬರಮಾಡಿಕೊಂಡ್ರು, ಕಾಯ್ತಾ ಇದ್ದವರ ಹಾಗೆ, ವಿಶ್ವಾಮಿತ್ರನ ಬರುವಿಗೆ ಕಾಯ್ತಾ ಇರುವವರ ಹಾಗೆ ಬರಮಾಡಿಕೊಂಡ್ರು. ಇಬ್ಬರ ಮಧ್ಯೆ ಬಹಳ ಬಹಳ ಪ್ರೀತಿಯ ಸಂಭಾಷಣೆ ನಡೆಯಿತು. ಇದೆಲ್ಲ ಕಳೆದ ಸಾರಿ ನಾವು ಅದನ್ನು ಅವಲೋಕನ ಮಾಡಿದ್ದೇವೆ. ಬಹಳ ಪ್ರೀತಿ ಮಾಡ್ಕೊಂಡು ಮಾತಾಡ್ಕೊಳ್ತಾರೆ ಇಬ್ಬರು ಕೂಡ. ಇವರು ಅವರು ಕುಶಲ ಪ್ರಶ್ನೆ ಮಾಡ್ತಾರೆ, ಅವರು ಇವರು ಕುಶಲ ಪ್ರಶ್ನೆ ಮಾಡ್ತಾರೆ. ಕುಶಲ ಸಮಾಚಾರ ಮುಗಿದ ಮೇಲೆ ಬಹು ಹೊತ್ತು ಪ್ರೀತಿ ವಿನಿಮಯ ನಡೀತಿದೆ ಅವರ ಮಧ್ಯದಲ್ಲಿ. ಪ್ರೀತಿಯಿಂದ ಮಾತಾಡ್ಕೊಳ್ತಾರೆ. ಪ್ರಿಯಮಾಣವು ಪರಸ್ಪರಂ. ವಿಶ್ವಾಮಿತ್ರನಿಂದ ವಸಿಷ್ಠರಿಗೆ ಸಂತೋಷ, ವಸಿಷ್ಠರಿಂದ ವಿಶ್ವಾಮಿತ್ರನಿಗೆ ಸಂತೋಷ. ಇದು ಬಹುಕಾಲ ನಡೀತು. ಏತನ ಮಧ್ಯೆ ಆತಿಥ್ಯವೂ ಕೂಡ ಆಗಿತ್ತು. ಆಶ್ರಮೋಚಿತವಾಗಿರ್ತಕ್ಕಂಥ ಆತಿಥ್ಯ ಅದು ನಡೆದಿತ್ತು. ಫಲವು ಕಂದಮೂಲ ಫಲಗಳ ಆತಿಥ್ಯ, ಗೆಡ್ಡೆ ಗೆಣಸು, ಹಣ್ಣು ಹಂಪಲು, ಇದು ನಡೆದಿತ್ತು. ನಿಜವಾಗಿ ಈ ಪ್ರಕರಣ ಮುಗಿಯೋ ಹೊತ್ತಿಗೆ ವಸಿಷ್ಠರು ಮತ್ತೆ ಶುರು ಮಾಡ್ತಾರೆ. ಅದು ಸಾಮಾನ್ಯವಾಗಿ ಹೇಗೆ ತಾನೆ ಆಗುವಂಥದ್ದು. ಒಬ್ಬ ಚಕ್ರವರ್ತಿ ಒಬ್ಬ ಮಹಾಮುನಿಯ ಆಶ್ರಮಕ್ಕೆ, ಬ್ರಹ್ಮರ್ಷಿ ಆಶ್ರಮಕ್ಕೆ ಬರ್ತಾನೆ. ಸೇನೆಯನ್ನು ದೂರ ಬಿಟ್ಟು ಗೌರವಪೂರ್ವಕವಾಗಿ ಕಾಲ್ನಡಿಗೆಯಲ್ಲಿ ಬಂದು ಅವರಿಗೆ ಗೌರವ ಸಲ್ಲಿಸಿ ಇಬ್ಬರು ಪರಸ್ಪರ ಕ್ಷೇಮ ಸಮಾಚಾರ ಮಾತಾಡಿಕೊಂಡು ಬಹಳ ಹೊತ್ತು ಸುಖ ದುಃಖ ಬಹಳ ಪ್ರೀತಿಯಿಂದ ಮಾತಾಡ್ಕೊಳ್ತಾರೆ. ಎನ್ನುವಲ್ಲಿಗೆ ಆತಿಥ್ಯವೂ ಕೂಡ ಆಯಿತು. ಗೆಡ್ಡೆ ಗೆಣಸು, ಹಣ್ಣು ಹಂಪಲು ಕೊಟ್ಟು ಆತಿಥ್ಯವೂ ಆಯಿತು ಎನ್ನುವಲ್ಲಿಗೆ ಹೋಗಿ ಬರ್ತಾನೆ ಅಂತ ಹೇಳಬೇಕು ವಿಶ್ವಾಮಿತ್ರ.
ಅದು ಆಗಿದೆ. ಹೋಗಿ ಬರುವ ಅಂದ್ರೆ ಹೊರಡೋ ಸಿದ್ಧತೆಯಿಂದಾನೆ ವಿಶ್ವಾಮಿತ್ರ ಮುಗಿಯುವ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯವಾಗ್ತಕ್ಕಂಥ ಪ್ರಕರಣವನ್ನು ಮುಂದುವರಿಸಿದವರು ಯಾರು? ವಸಿಷ್ಠರು. ವಿಚಿತ್ರವಾದ ಹೊಸ ತಿರುವು ಕೊಡ್ತಾರೆ ಅವ್ರು ಹೇಳಿದ್ದೇನು? ನಿನಗೂ ನಿನ್ನ ಬಳಗಕ್ಕೂ ನಿನ್ನ ಸೈನ್ಯಕ್ಕೂ ನಾನು ರಾಜೋಚಿತವಾದ ಆತಿಥ್ಯವನ್ನು ನೀಡುತ್ತೇನೆ. ಏನಿದು? ಒಮ್ಮೆ ಗೆಡ್ಡೆ ಗೆಣಸು ಆತಿಥ್ಯ ಕೊಟ್ಟಾಗಿದೆ ಅಲ್ವಾ? ಮಾಮೂಲಾಗಿ ಏನಾಗ್ತದೋ ಆಗಿದೆ ಅಲ್ವಾ? ಅದು ಇದೇನು ಹೊಸತು? ವಸಿಷ್ಠರಿಗಾಗಬೇಕಾದ್ದೇನು? ಈಗ ನಾವೆಲ್ಲ ಅಂದ್ರೆ ಇವತ್ತಿನ ಕಾಲದಲ್ಲಿ ಯಾರು ರಾಜರಿರ್ತಾರೆ ಅಥವಾ ರಾಜರಿಗೆ ಹತ್ತಿರ ಯಾರು ಇರ್ತಾರೆ ಅವರಿಗೆ ರಾಜಾತಿಥ್ಯ ಕೊಡುವಂಥದ್ದು ಉಂಟು ಇವತ್ತು. ಅದಕ್ಕೇನೋ ಉದ್ದೇಶ ಇರ್ತದೆ. ಏನೋ ಕೆಲಸ ಸರ್ಕಾರದಿಂದ ಆಗಬೇಕು, ಮಂತ್ರಿಯಿಂದ ಮತ್ತೊಬ್ಬರಿಂದ ಆಗಬೇಕು ಅಂದರೆ ರಾಜಾತಿಥ್ಯವೋ ಭೋಜಾತಿಥ್ಯವೋ ಎಂಥದೊಂದು ಆಗ್ತದೆ ಆ ಸಮಯದಲ್ಲಿ. ವಸಿಷ್ಠರಿಗೆ ಅವರು ಆಪ್ತಕಾಮರು, ಆತ್ಮಕಾಮರು, ಅವರಿಗೇನು ಅಪೇಕ್ಷೆಗಳಿಲ್ಲ. ಅಂಥವ್ರಿಗೆ ಆಗಬೇಕಾಗಿದ್ದಾರೆ ಏನು? ಹೋಗಲಿ ಕೇಳಿದ್ದಾರೆ ಏನವರು ಕೊನೆಗೆ ಏನು ಕೇಳಲಿಲ್ಲ. ಹಾಗಾದ್ರೆ ಏನಿದು ಅಂದರೆ ಬೇರೆ ಏನೋ ಉದ್ದೇಶ ಇದೆ ಅವರಿಗೆ, ಬೇರೆ ಏನೋ ಸಂಕಲ್ಪ ಇದೆ. ವಸಿಷ್ಠರು ರಾಜಾತಿಥ್ಯವನ್ನು ಸ್ವೀಕಾರ ಮಾಡು. ವಿಶ್ವಾಮಿತ್ರ ಬೇಡ, ಆತಿಥ್ಯ ಆಗಿದೆ, ನನಗೆ ತಮ್ಮ ದರ್ಶನ ಆಗಿದೆ, ಭಗವದ್ ದರ್ಶನ ಏನು ಬಹಳ ಒಳ್ಳೆ ಮಾತನ್ನು ಹೇಳ್ತಾನೆ. ನಿಮ್ಮ ದರ್ಶನ ಏನಿದೆ ಕಣ್ಣಿನ ಮೂಲಕ ನನಗಾಗಿರ್ತಕ್ಕಂಥ ಮಹದಾತಿಥ್ಯ ಅದು. ಹಾಗಾಗಿ ಏನು ಆಗಬೇಕಾಗಿಲ್ಲ. ಆಶ್ರಮದಲ್ಲಿ ಏನು ಕೊಡಬಹುದು ಅದನ್ನೆಲ್ಲ ಕೊಟ್ಟಿದ್ದೀರಿ, ನಾವು ತೃಪ್ತನಾಗಿದ್ದಾನೆ, ಹೋಗಿ ಬರ್ತೇನೆ. ಒತ್ತಾಯ ಮಾಡಲಿಕ್ಕೆ ವಸಿಷ್ಠರು ಇಲ್ಲ, ಬೇಡ ಹೋಗಿ ಬರ್ತೇನೆ ಅನ್ಲಿಕ್ಕೆ ವಿಶ್ವಾಮಿತ್ರ. ಕೊಟ್ಟ ಕೊನೆಯಲ್ಲಿ ವಿಶ್ವಾಮಿತ್ರನ ವಸಿಷ್ಠರ ಒತ್ತಾಯಕ್ಕೆ ಮಣಿಬೇಕಾಗ್ತದೆ. ಆತಿಥ್ಯ ಮಾಡ್ತಾರೆ ವಸಿಷ್ಠರು. ರಾಜಾತಿಥ್ಯವನ್ನೇ ಮಾಡ್ತಾರೆ. ರಾಜನೂ ಕಾಣದ ಆತಿಥ್ಯವನ್ನು ಮಾಡ್ತಾರೆ. ವಸಿಷ್ಠರು ಮಾಡಿದ ಆತಿಥ್ಯ ಇದೆಯಲ್ಲ ತಮ್ಮ ಕಾಮಧೇನುವಿನ ಮೂಲಕವಾಗಿ, ಅಂಥದ್ದನ್ನು ವಿಶ್ವಾಮಿತ್ರನಾಗಲಿ ಅವನ ಮಂತ್ರಿಗಳಾಗಲಿ ಸೈನಿಕರಾಗಲಿ ಕಂಡಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಆತಿಥ್ಯ ನಡೀತದೆ ಮುಂದಕ್ಕೆ. ಏನದು ಅಂದರೆ ವಸಿಷ್ಠರ ಪಾಠ ಅದು. ಈಗ ಒಬ್ಬನನ್ನು ನಮ್ಮ ದಾರಿಗೆ ತರಬೇಕು ಅಂತ ಆದರೆ ಮೊದಲು ಅವನ ದಾರಿಯಲ್ಲಿ ಸ್ವಲ್ಪ ದೂರ ಹೋಗಬೇಕು. ನಮ್ಮ ಜೊತೆಯಲ್ಲಿ 4 ಹೆಜ್ಜೆ ಅವನಂತೆ ಅವನ ದಾರಿಯಲ್ಲಿ ಅವನ ನಡೆಯಲ್ಲಿ ನಡೆದ ಮೇಲೆ ಅವನು ನಮ್ಮೊಟ್ಟಿಗೆ ಬರಲಿಕ್ಕೆ ಸುಲಭ ಆಗ್ತದೆ. ವಿಶ್ವಾಮಿತ್ರ ಮುಂದೆ ಮುನಿ ಆಗ್ತಾನೆ, ಗೆಡ್ಡೆಗೆಣಸೇ ಬದುಕು, ತನ್ನ ಹಾಗೆ ಆಗ್ತಾನೆ. ಆದರೆ ಅದಕ್ಕೆ ಮೊದಲು ವಸಿಷ್ಠರು ಮೊಟ್ಟ ಮೊದಲು ಕೊಟ್ಟಿದ್ದೇನು ಅಂದರೆ ಅವನ ಜೀವನ ಇದೆಯಲ್ಲ, ವಿಶ್ವಾಮಿತ್ರನ ರಾಜಸ ಜೀವನ ಇದೆಯಲ್ಲ, ಅದಕ್ಕೆ ಸಲ್ಲುವಂತಹ ಆತಿಥ್ಯವನ್ನು ಅವನು ಕಂಡು ಕೇಳರಿಯದ ರೀತಿಯಲ್ಲಿ ಮಾಡ್ತಾರೆ. ಅತ್ಯದ್ಭುತವಾಗಿ ಮಾಡ್ತಾರೆ. ಅಂದರೆ ಆ ಸುಖ ಏನಿದೆ ಮುಂದಕ್ಕಿಲ್ಲ ವಿಶ್ವಾಮಿತ್ರನಿಗೆ. ಆ ಸುಖ ಅದು ಅವರಿಗೆ ಮಾತ್ರ ಇರ್ತಕ್ಕಂಥದ್ದು. ಅದರ ತುದಿಯನ್ನು ತೋರಿಸ್ತಾರೆ, ಪರಾಕಾಷ್ಠೆಯನ್ನು ತೋರಿಸ್ತಾರೆ. ಈಗ ಒಂದು ಮಗು ಜಿಲೇಬಿ ವಿಪರೀತ ಇಷ್ಟ, ಅದಕ್ಕೆ ಹುಚ್ಚು ಜಿಲೇಬಿ ಇದ್ದಂತಾದರೆ ಬಿಡಿಸ್ಬೇಕು ಜಿಲೇಬಿ ನಂತರ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಿಲೇಬಿಯನ್ನೇ ಬೆಳೆಸಿ, ಮತ್ತೆ ಒಂದು ಇಷ್ಟು ದೊಡ್ಡ ಜಿಲೇಬಿ ರಾಶಿಯನ್ನು ಮುಂದಿಟ್ಬಿಡಿ, ಕೂರಿಸಿ ತಿನ್ಲಿಕ್ಕೆ, ತಿಂದೇ ಹೇಳಬೇಕು ಅಂತ ಹೇಳಿ. ಜಿಲೇಬಿ ಬಗ್ಗೆ ಅವನಿಗೊಂದು ಆಮೇಲೆ ಬೇಡ ಅಂತ ಅನ್ಸ್ಲಿಕ್ಕೆ ಆರಂಭ ಆಗ್ತದೆ. ತುಂಬ ಸಿಕ್ಕುವಾಗ ಬೇಡ ಅಂತ ಆಗ್ತದೆ. ವಿಚಿತ್ರ ನೋಡಿ ಹೇಗಿದೆ ಪ್ರಕೃತಿ, ಹೇಗಿದೆ ಭಗವಂತನ ವ್ಯವಸ್ಥೆ ಅಂತ. ನಾವು ತುಂಬ ಬಯಸಿದ ಸಂಗತಿ ಆದರೂ ಬಹಳಷ್ಟು ಸಿಕ್ಬಿಟ್ರೆ ನಮ್ಗೆ ಬೇಡ ಅಂತ ಅನ್ಸಲಿಕ್ಕೆ ಆರಂಭ ಆಗ್ತದೆ ಅದು ಅಂತ. ಹಾಗೆ ಮಾಡಿದ್ದಾರೆ ವಸಿಷ್ಠರು. ಅತ್ಯದ್ಭುತವಾಗಿ ಸಾಕೆನಿಸುವಷ್ಟು ಆತಿಥ್ಯವನ್ನು, ಬೇಕಾದ ಆತಿಥ್ಯವನ್ನು ಕಾಮಧೇನುವಿನ ಮೂಲಕವಾಗಿ ಮಾಡಿದ್ದಾರೆ ಅವರು. ಹಾಗಾಗಿ ಯಾರನ್ನು ಬದಲಿಸಬೇಕು ಅವರೊಡನೆ ಮೊದಲು ಅವರಂತೆ ವರ್ತಿಸು. ಅವರು ಇಷ್ಟಪಡುವುದನ್ನು ಮೊದಲು ಅತ್ಯುತ್ಕೃಷ್ಟವಾಗಿ ಸಾಕೆನಿಸುವಷ್ಟು ನೀಡಿ ಬಳಿಕ ಇತ್ತ ಸೆಳೆ ಎಂಬ ತತ್ವ, ಒಂದು ಗುರುತತ್ವವೇ ಅದು ಅಲ್ಲಿದೆ. ತನ್ನಂತಾಗಿಸುವ ಮೊದಲು ಅವನ ಆವರೆಗಿನ ಬದುಕಿನ ಉತ್ತಮೋತ್ತಮ ಸಂಗತಿಗಳನ್ನು ನೀಡಿ ಅಲ್ಲಿಂದಲೇ ಇತ್ತ ಸೆಳೀತಕ್ಕಂಥ ವಸಿಷ್ಠರ ಅತ್ಯದ್ಭುತವಾಗಿರ್ತಕ್ಕಂಥ ಯೋಜನೆ. ನಮಗೆ ರಾಮನ ನೆನಪಾಗ್ತದೆ, ನಿರ್ಯಾಣದ ರಾಮ ಕೊಟ್ಟ ಕೊನೆಯ ಸಂದರ್ಭ ಅದು. ಅಲ್ಲಿ ಏನಿದೆ ಅಂದರೆ ಸರಿಯೂ ನದಿಯ ಪಕ್ಕದಲ್ಲಿ ನದಿ ಹೋದಾಗೆ ಕೊಂಚ ದೂರ ನಡ್ಕೊಂಡು ಹೋಗ್ತಾ ಇದ್ದ ರಾಮ. ನಿರ್ಯಾಣಕ್ಕೆ ಹೊರಟವನು ರಾಮ, ಮುಕ್ತಾಯಕ್ಕೆ ಹೊರಟವನು, ಮುಕ್ತಿಗೆ ಹೊರಟವನು. ಸರಿಯೂ ನದಿಯ ಪಕ್ಕದಲ್ಲಿ ನದಿಯ ಓಟಕ್ಕೆ ಅದು ಹೇಗೆ ಹೋಗ್ತದೋ ಹಾಗೆ ನದಿ ತೀರದಲ್ಲಿ ನಡ್ಕೊಂಡು ಹೋದ ಕೊಂಚ ದೂರ. ಕೊನೆಯಲ್ಲಿ ನದಿಯಲ್ಲಿ ಇಳಿದು, ಸರಿಯೂ ನದಿಯಲ್ಲಿ ಇಳಿದು ವಿಷ್ಣುವಾಗಿ ಮೇಲೆದ್ದ, ಶಿವನ್ ನಾರಾಯಣನಾಗಿ ಮೇಲೆದ್ದ. ಅಂದರೆ
ಶ್ರೀಮನ್ನಾರಾಯಣನಾಗಿ ಮೇಲೆ ಹೇಳುವ ಮೊದಲು ರಾಮ ಸರಿಯೂ ನದಿಯ ಪಕ್ಕದಲ್ಲಿ ಅದು ಹೋದಂತೆ ಹೋಗಿದ್ದಾನೆ ಕೊಂಚ ದೂರ. ಅದು ಅವನ ಅವತಾರವನ್ನು ತೋರಿಸ್ತದೆ ಅಂತ. ಅವತಾರದಲ್ಲಿ ಕೂಡ ಮನುಷ್ಯನ ಹಾಗೆ ಮನುಷ್ಯರ ಜೊತೆಯಲ್ಲಿ ಹಾಗೆ ಬರೆಸಿ ಹಾಗೆ ಇದ್ದು ಅವ್ರು ಹೋದಾಗೆ ಅವ್ರ ಜೊತೆಯಲ್ಲಿ ಹೋಗಿ ಕೊಟ್ಟ ಕೊನೆಯಲ್ಲಿ ನಾರಾಯಣನಾಗಿ ಮೇಲೆ ಹೇಳ್ತಾನೆ. ಅವನು ಜೊತೆಯಲ್ಲಿ ಅಸಂಖ್ಯಾತ ಜೀವಿಗಳನ್ನು ಎತ್ತಿಕೊಂಡೊಯ್ತಾನೆ ವೈಕುಂಠಕ್ಕೆ ಅಂತ. ಆ ಹೆಜ್ಜೆ ರಾಮನ ಹೆಜ್ಜೆಯನ್ನು ಅವನ ಗುರು ವಸಿಷ್ಠರಲ್ಲಿ ನಾವು ಇಲ್ಲಿ ಕಾಣ್ತೇವೆ. ಈ ಜಾಗದಲ್ಲಿ ವಿನಯವಾಗಿ ಮಾತನಾಡ್ತಾ ಇದ್ರು ಕೂಡ ವಿಶ್ವಾಮಿತ್ರ ಮದ ಕೊಂಚ ಎಣುತ್ತದೆ. ಎಲ್ಲಿ ಅಂದರೆ ಆದಿತ್ಯ ಆಗಿದೆಯಲ್ಲ ಗುರುಗಳೇ, ಫಲಮೂಲಿಯನ ಭಗವನ್, ಗೆಡ್ಡೆಗೆಣಸು ಹಣ್ಣು ಹಂಪಲುಗಳು, ಪಾದ್ಯೇನ ಆಚಮನೀಯೇನ, ಪಾದ್ಯ ಆಚಮನೀಯ, ಕಾಲಿಗೆ ನೀರು ಬಾಯಿಗೆ ನೀರು ಕೈಗೆ ನೀರು, ತಮ್ಮ ದರ್ಶನ ಹೇಳಬೇಕಾದ್ರೆ ವಿದ್ಯತೆ ಎತ್ ಅವಾಶ್ರಮೆ, ನಿಮ್ಮ ಆಶ್ರಮದಲ್ಲಿ ಏನು ಇರ್ಲಿಕ್ಕೆ ಸಾಧ್ಯವೋ, ನೀವು ಏನು ಮಾಡ್ಲಿಕ್ಕೆ ಸಾಧ್ಯವೋ, ನಿಮ್ಮಲ್ಲಿ ಏನು ಇರ್ಲಿಕ್ಕೆ ಸಾಧ್ಯವೋ ಅಂತ ಆತಿಥ್ಯ ಮಾಡಿದಿರಲ್ಲ ಎಂದು ವಿನಯವಾಗಿ ಹೇಳಿದರು. ಧ್ವನಿ ಏನಿದೆ ಅಲ್ಲ, ಇನ್ನೇನಿದೆ ನಿಮ್ಮಲ್ಲಿ ಅಂತ, ಆಶ್ರಮದಲ್ಲಿ ಇರೋದು ಇಷ್ಟೇ ತಾನೆ ಅಂತ. ಸೇನೆಗೆ ಆತಿಥ್ಯ ಮಾಡ್ತೀರಾ, ನನ್ನ ಸೇನೆಗೆ ಅಂತ ಬಾಯ್ಬಿಟ್ಟು ಕೇಳದೆ ಹೋದರು. ಈ ಒಂದು ಶಬ್ದ ಇದೆಯಲ್ಲ, ವಿದ್ಯತೆ ಎತ್ತವಾಶ್ರಮೆ, ನಿಮ್ಮ ಆಶ್ರಮದಲ್ಲಿ ಏನು ಲಭ್ಯವೋ ಏನಿದೆಯೋ ಎನ್ನುವಾಗ ವಿನಯದಲ್ಲಿ ಮದ ವ್ಯಕ್ತ ಆಗ್ತಾ ಇದೆ ಅಲ್ಲಿ ಅಂತ. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದೇವೆ ಅಂದರೆ, ವಸಿಷ್ಠರಿಗೆ ಏನು ಕೆಲಸ ಇದೆ ವಿಶ್ವಾಮಿತ್ರನಲ್ಲಿ ಅಂತ, ಏನೆಲ್ಲ ಇಳಿಸ್ಬೇಕು, ಏನೆಲ್ಲ ಅವರು ಬೆಳೆಸಬೇಕು, ಏನೆಲ್ಲ ಕಳಿಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ. ವಿದ್ಯತೆ ಎತ್ತವಾಶ್ರಮೆ, ನನಗೆ ಬೇಕಾದ್ದು ಅರಮನೆಯಲ್ಲಿದೆ, ಇಲ್ಲಿರಕ್ಕೆ ಸಾಧ್ಯವ? ನನ್ನವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ನನಗೆ ಕೊಡಬೇಕು ಅಂತ ಆತಿಥ್ಯ ಇನ್ನೆಲ್ಲಿ ಬರ್ತದೆ? ಅದು ಇನ್ನೂ ಧ್ವನಿ ಇದೆ. ಒಬ್ಬ ಮಹಾಗುರುವಿನ ಮುಂದೆ, ಮಹಾಮುನಿಯ ಮುಂದೆ, ಬ್ರಹ್ಮರ್ಷಿಯ ಮುಂದೆ ಹೋಗಿ ನಿಂತಾಗ ವಿಶ್ವಾಮಿತ್ರನಿಗೆ ಬರಬೇಕಾದ ಆಲೋಚನೆ ಏನು ಅಂದರೆ, ಏನು ಬೇಕಾದ್ರೂ ಮಾಡಬಲ್ಲರು, ಅವ್ರಿಗೆ ಅಸಾಧ್ಯವಾಗಿದ್ಯಾವುದು, ಅವ್ರ ಮುಂದೆ ನಾನು ಬೇಡವ ಅಂತ, ಅವ್ರು ಏನು ಬೇಕಾದ್ರೂ ಮಾಡಬಲ್ಲರು ಎನ್ನೋ ಭಾವದ ಬದಲಿಗೆ ತಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟಿದ್ದೀರಿ, ತಾವು ಮತ್ತೇನು ಕೊಡ್ತೀರಿ ಎನ್ನುವಾಗ ತಲೆ ಹಾಕಿ ಇಣುಕಿದ್ದು ಮದ. ಅಲ್ಲಿ ಒಂದು ಅವಗಣನೆ, ಅಂಡರ್ ಎಸ್ಟಿಮೇಷನ್. ಒಂದು ಒಳ್ಳೆ ಮಾತನ್ನು ಕೂಡ ಹೇಳ್ತಾನೆ, ಎಲ್ಲ ರೀತಿಯಿಂದಲೂ ನನಗೆ ಆತಿಥ್ಯ ಸಂದಿದೆ, ನಾನು ಹೋಗಿ ಬರ್ತೇನೆ. ಒಂದೇ ಒಂದು ಅಂದರೆ ಮೈತ್ರೇಯಣೇಕ್ಷ ಸ್ವಚಕ್ಷುಷ, ಮೈತ್ರ ಪ್ರೇಕ್ಷಣದಿಂದ, ಮೈತ್ರ ನೋಟದಿಂದ ನೋಡು ನನ್ನನ್ನು. ಗುರುಗಳೇ, ಪ್ರೀತಿ ತುಂಬಿದ ಕಣ್ಣಿನಿಂದ ನನ್ನನ್ನು ನೋಡಿ. ಮೈತ್ರ ದೃಷ್ಟಿಯನ್ನು ಬಯಸಿದ್ದಾನೆ ಗುರುವಿನಿಂದ, ವಸಿಷ್ಠರಿಂದ ವಿಶ್ವಾಮಿತ್ರ. ಇದೇನಿದು ಅಂದರೆ, ಇದು ಆಹ್ವಾನ. ಇದು ಬಾಯಿ ಬಿಟ್ಟು ಹೇಳಲಿಕ್ಕೆ ಬರದೇ ಇದ್ರೂ ಕೂಡ ಜೀವಕ್ಕೆ ಆ ಬಯಕೆ ಇದೆ, ಆ ಅಪೇಕ್ಷೆ ಇದೆ. ಹೊರಗಿನ ವಿಶ್ವಾಮಿತ್ರನ ಕವಚ ಏನಿದೆ, ಕವಚಕ್ಕೆ ಅದನ್ನು ಹೇಳಿಕ್ಕೆ ಬರೋದಿಲ್ಲ. ನನಗೆ ಬ್ರಹ್ಮಜ್ಞಾನ ಬೇಕು, ನನಗೆ ಸಾಧನೆಗೆ ಅದೆಲ್ಲ ಕೇಳಲಿಕ್ಕೆ ಅದಕ್ಕೆ ಆ ಹೊರಗಿನ ಪ್ರಕೃತಿ ಆ ರೀತಿ ಸಿದ್ಧವಾಗಿಲ್ಲ. ಆದರೆ ಒಳಗಿನ ಜೀವಕ್ಕೆ ಅದು ಬೇಕು, ಯಾಕೆಂದರೆ ಅದಕ್ಕೆ ಸಲ್ಲುವ ಜೀವ ಅದು, ಬ್ರಹ್ಮಜ್ಞಾನಕ್ಕೆ ಸಲ್ಲುವ ಜೀವ ಅದು. ಹಾಗಾಗಿ ಒಂದು ಭಾಷೆ ಬಂತು ಅಂತ, ಗುರು ದೃಷ್ಟಿಯ ಅಪೇಕ್ಷೆಯ ಒಂದು ಭಾಷೆ ಬಂತು. ಮೈತ್ರೇಯಣೇಕ್ಷ ಸ್ವಚಕ್ಷುಷ ಎನ್ನುವಾಗ ದೃಷ್ಟಿಗೊಂದು ಆಹ್ವಾನ. ಈ ಒಂದು ಮಾತು, ಯಾಕೆಂದರೆ ಅವರಿಗೂ ಕೂಡ ಒಂದು ಒಪ್ಪಿಗೆ ಬೇಕಲ್ಲ ಶಿಷ್ಯನ ಕಡೆಯಿಂದ ಗುರುವಿಗೆ. ಆಯಿತು ಗುರುಗಳೇ ಕೊಡಿ ಅಂತ ನೆಪಕ್ಕಾದ್ರೆ ಹೇಳ್ಕೊಳ್ಬೇಕು ಶಿಷ್ಯನ ಬಾಯಿಂದ ಅಂತ. ಹಾಗಾಗಿ ಆ ರೀತಿಯಲ್ಲಿ ಒಂದು ಮಾತು, ಮೈತ್ರೇಯಣೇಕ್ಷ ಸ್ವಚಕ್ಷುಷ ಎಂಬ ಮಾತು ಬಂದಿದೆ. ಅದರ ಬಳಿಕ ಆದಿತ್ಯ ನಡೀತಕ್ಕಂಥದ್ದು ನಾವು ಮೊದಲೇ ಹೇಳಿದ ಹಾಗೆ, ವಿಶ್ವಾಮಿತ್ರನಂತ ಅಖಂಡ ಭೂಮಂಡಲದ ಚಕ್ರವರ್ತಿ ಕೂಡ ಕಂಡು ಕೇಳಿರಿಯದ ಅದ್ಭುತವಾಗಿರ್ತಕ್ಕಂಥ ಆದಿತ್ಯವು ಕಾಮಧೇನುವಿನ ಕರುಣೆಯಿಂದ ಸಮಸ್ತ ಸೈನ್ಯಕ್ಕೆ ನೆರವೇರಿತು. ಹೊಟ್ಟೆ ತುಂಬಿದೆ, ಹೊಟ್ಟೆ ಮನಸ್ಸು ಹೃದಯ ಎಲ್ಲ ತುಂಬಿದೆ ಎಲ್ಲರದು ಕೂಡ. ಕಗ್ಗ ನೆನಪಾಗ್ತಿದೆ ನೋಡಿ. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪೆರಡ ದಿಟ್ಟಿಸುತ್ತ ಕರುಬವೆಯೋ ಮಂಕುತಿಮ್ಮ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನೆರನೋಡು. ಈ ಹೊಟ್ಟೆ ಕಿಚ್ಚು ಒಂದಿದೆಯಲ್ಲ, ಅದು ಸುಮ್ಮನೆ ಇರೋದಿಲ್ಲ. ಹೊಟ್ಟೆ ತುಂಬಿದ ಮೇಲೂ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ. ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಆಗ್ಬಿಟ್ಟಿದ್ರೆ ಈ ಲೋಕದಲ್ಲಿ ಈ ಜಗಳಗಳೇ ಇರ್ತಿರಲಿಲ್ಲ. ಅಂದ್ರೆ ಜಗಳಗಳು ಪ್ರಾಣಿಗಳಲ್ಲಿ ಎಷ್ಟಿರ್ತದೋ ಅಷ್ಟೇ ಇರ್ತಿತ್ತು, ತುತ್ತಿಗಾಗಿ. ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ ನೋಡಿ. ನಾವು ಹೊಡೆದಾಡ್ತೇವೆ ಯಾವೆಲ್ಲ ವಿಷಯಗಳಿಗೋಸ್ಕರವಾಗಿ.
ಹೊಟ್ಟೆಯ ಆಚೆಗೆ ಎಷ್ಟೆಲ್ಲ ವಿಷಯಕ್ಕೆ ನಾವು ಹೊಡೆದಾಡ್ತೇವೆ. ಅದೆಲ್ಲ ಏನು ಅಂದರೆ ಕಿಚ್ಚು. ಅದು ಕೆಲಸ ಮಾಡ್ತು, ಮತ್ಸರ ಕೆಲಸ ಮಾಡ್ತು. ನನ್ನಲ್ಲಿ ಇಲ್ಲ ಅಂಥ ಒಂದು ಕಾಮಧೇನು ಇವರಲ್ಲಿರೋದು ಅಂದರೆ ಏನು? ಇವತ್ತು ಸಿಕ್ಕಿದೆ, ನಾಳೆನೂ ಸಿಗಬೇಕು, ನಾಡಿದ್ದು ಸಿಗಬೇಕು, ಯಾವಾಗಲೂ ಸಿಗ್ತಾ ಇರಬೇಕು. ನಾನು ವಸಿಷ್ಠಾಶ್ರಮಕ್ಕೆ ದಿನ ಬರ್ಲಿಕ್ಕೆ ಸಾಧ್ಯ? ಅವ್ರು ಕೊಡ್ತಾ ಇರ್ತಾರೆ ಯಾವಾಗಲೂ. ಏನು ನನ್ನಲ್ಲೇ ಇರಲಿ, ನನ್ನಲ್ಲಿ ಇಲ್ಲದದ್ದು ಇವರಲ್ಲಿ ಯಾಕಿದೆ? ಮೊದಲು ತಲೆ ಹಾಕಿದ್ದು ಸ್ವಲ್ಪವೇ ತಲೆ ಹಾಕಿದ್ದು, ಚೂರು ಮಾತ್ರ, ಅದು ಮದ. ಅದು ಈ ಮತ್ಸರ ಸರಿಯಾಗಿ ತಲೆ ಹಾಕಿಬಿಟ್ಟಿದೆ. ವಿಶ್ವರೂಪ ತಾಳಿ ಹೊರಗೆ ಬಂದಿದೆ. ಯಾವ ಪ್ರಮಾಣದಲ್ಲಿ ಅಂದರೆ, ನಿಮ್ಮ ಗೋವಿಗೆ ಎಷ್ಟಾಗ್ತದೆ ಅಂತ ಕೇಳ್ದ. ಸಂಸ್ಕಾರ ಎಲ್ಲಿಗೆ ಹೋಯ್ತು? ಗುರುವಿನ ಮನೆಯಲ್ಲಿ ಬಂದು ಕಾಮಧೇನು ಕೊಟ್ಟ ಪ್ರಸಾದವನ್ನು ಉಂಡು ಕೇಳಿದ್ದೇನು ಅಂದರೆ, ಕ್ರಯ ಏನು ನಿಮ್ಮ ಗೋವಿಗೆ ಅಂತ ಈ ಮಾತನ್ನು ಕೇಳ್ತಾ ಇದ್ದಾನೆ. ಜೊತೆಯಲ್ಲಿ ಅದಕ್ಕೆ ಬೆದರಿಕೆ ಪದರಿಕೆ ಎಲ್ಲ ಇದೆ ಅಕ್ಕಪಕ್ಕದಲ್ಲಿ. ಅವನು ಉಂಡ ಮನೆಗೆ 2 ಅಂತ ಹೇಳ್ತಾರಲ್ಲ, 2 ಬಗೆ, ಅದೆಲ್ಲ ಇದೆ. ಮತ್ಸರ ಲೋಭಗಳು ತಾಂಡವವಾಡಿದ್ದಾವೆ. ಮತ್ಸರ ತನ್ನಲ್ಲಿ ಇಲ್ಲದುದು ಅವನಲ್ಲಿದೆ ಎಂಬಂಥ ಒಂದು ಮತ್ಸರ, ಮುನಿಗಳಲ್ಲಿದೆ ಎನ್ನುವಂಥ ಮತ್ಸರ. ಲೋಭ ಅದು ಬೇಕು ತನಗೆ. ಮದ, ಮತ್ಸರ, ಲೋಭ 3 ಕಾಣ್ತಾ ಇದೆ ನನಗೆ ಈಗಾಗಲೇ. ನೇರವಾಗಿ ಒಂದು ರೇಟ್ ಹೇಳಿದ್ರು ಆಯ್ತು. ಗವಾಂ ಶತಸಹಸ್ರೇಣ ದೀಯತಾಂ ಶಬಲಾಮಮ. 1,00,000 ಗೋವು ಕೊಡ್ತೇನೆ, ಕೊಡಿ ಶಬಲೆಯನ್ನು, ಕಾಮಧೇನುವನ್ನು. ಇದು ರತ್ನ. ರತ್ನ ಅಂದರೆ ಆಯಾ ಜಾತಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಗೋವಿನ ಜಾತಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ರತ್ನಗಳಿಗೆ ನಾವು ಅಧಿಕಾರಿಗಳು, ರಾಜರುಗಳು, ನಮ್ಮಲ್ಲಿರಬೇಕಾಗಿರ್ತಕ್ಕಂಥದ್ದು ಅಂತ ಅನ್ನುವ ಯಾವುದೋ ಸೀಮೆ ಕಾನೂನು ಅದು. ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ಲದೆ ಇರತಕ್ಕಂಥ, ಯಾರೂ ಒಪ್ಪಲಾಗದ ಒಂದು ಕಾನೂನು. ರತ್ನಹಾರಿ ಚ ಪಾರ್ಥಿವ. ರತ್ನಹಾರಿ ಅಂದರೆ ನ್ಯಾಯವಾದ ಮಾರ್ಗದಲ್ಲಿ ರತ್ನಹಾರಿ ಆಗಲಿ ತೊಂದರೆ ಇಲ್ಲ. ಇನ್ನೊಬ್ಬ ರಾಜನಲ್ಲಿ ಒಂದು ರತ್ನ ಇದ್ದರೆ ಅವನ ಜೊತೆಗೆ ಯುದ್ಧ ಮಾಡಿ ಪರಾಕ್ರಮದ ಮೂಲಕ ಗೆದ್ದು ತಂದರೆ ವಿಷಯ ಬೇರೆ. ಇದು ಅದಲ್ಲ, ಇನ್ನೇನೋ ಇದು. ಸಾಲದ್ದಕ್ಕೆ ಮಮೈಷ ಧರ್ಮತೋ ದ್ವಿಜ, ಧರ್ಮದ ದೃಷ್ಟಿಯಿಂದ ನನ್ನದಾಗ್ತದೆ ಇದು ಅಂತ. ಧರ್ಮಪ್ರಭುವಿನ ಬಾಯಿಂದ ಬರ್ತಾ ಇರುವಂಥ ಮಾತು ನೋಡಿ. ಪರಳ ಸ್ವತ್ತು ಮೇಲೆ ಕಣ್ಣು ಹಾಕ್ತಕ್ಕಂಥದ್ದು ಅಂದರೆ ಇವೆಲ್ಲ ಸ್ವಭಾವ ದೋಷಗಳು. ಯಾಕೆ ಇರುವ ವಿಶ್ವಾಮಿತ್ರನನ್ನು ವಿನಾಶಗೊಳಿಸಬೇಕು ವಸಿಷ್ಠರು ಅಂದರೆ, ಈಗ ಇರುವ ವಿಶ್ವಾಮಿತ್ರನನ್ನು ವಸಿಷ್ಠರು ಧ್ವಂಸಗೊಳಿಸಿ ಹೊಸ ವಿಶ್ವಾಮಿತ್ರನ ಸೃಷ್ಟಿ ಮಾಡಬೇಕು. ಯಾಕೆ ಅಂದರೆ ಇದೆಲ್ಲ ಇದೆ ನೋಡಿ, ಬ್ರಹ್ಮರ್ಷಿ ಆಗಲಿಕ್ಕೆ ಸಲ್ಲುವಂಥದ್ದೆಲ್ಲ ಇದ್ಯಾವುದು. ಹಾಗಾಗಿ ಬ್ರಹ್ಮರ್ಷಿ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಸಲ್ಲದೆ ಇರ್ತಕ್ಕಂಥದ್ದೆಲ್ಲ ಒಂದೊಂದೇ ಹೋಗಬೇಕಾದ್ರೆ ಹೊರಗೆ ಬರಬೇಕು. ಈಗ ಆಯುರ್ವೇದದ ವೈದ್ಯರ ಬಳಿ ನೀವು ಹೋದರೆ ಅವ್ರೇನು ಮಾಡ್ತಾರೆ, ನೀವು ಒಳಗಿರುವ ದೋಷ ಹೊರಗೆ ಬರಲಿಕ್ಕೆ ಔಷಧ ಕೊಡ್ತಾರೆ. ಕುಶಲನಾದ ಆಯುರ್ವೇದ ವೈದ್ಯನಾಗಿದ್ದರೆ ಒಳಗೆ ಸೂಕ್ತವಾಗಿರ್ತಕ್ಕಂಥ ದೋಷಗಳು ಹೊರಗೆ ಬರಬೇಕು, ಅದಕ್ಕೋಸ್ಕರ ಔಷಧ ಕೊಡ್ತಾರೆ ಅವರು ಅಂತ. ಯಾಕೆಂದ್ರೆ ಹೊರಗೆ ಬಂದು ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ, ಅಥವಾ ಹೊರಗೆ ಹೋಗ್ಬಿಡ್ಬೋದು ಹಾಗೆ ಅದು ಅಂತ ಎನ್ನುವ ಕಾರಣಕ್ಕೆ ಅದೇ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಬುದ್ಧಿಗಳು, ಲೋಭ, ಮತ್ಸರ, ಮದ, ಆಮೇಲೆ ಅನ್ಯಾಯವಾಗಿ ಇನ್ನೊಬ್ಬರ ಸ್ವತ್ತನ್ನು ತನ್ನದಾಗಿ ಮಾಡಿಕೊಡ್ತಕ್ಕಂಥ ಆ ಹೆಜ್ಜೆಗಳು, ಅವಗಣನೆ, ಗುರುವಿನ ಅವಗಣನೆ, ಗುರುವಿನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಅಷ್ಟಿರುವವರನ್ನು ಇಷ್ಟು ಅಂತ ಅಳಿತಕ್ಕಂಥದ್ದು, ಇವೆಲ್ಲ ಪ್ರಕಟ ಆಗಿದೆ ಈಗಾಗಲೇ. ವಸಿಷ್ಠರು ಏನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ವಸಿಷ್ಠರು ವಿಶ್ವಾಮಿತ್ರರನ್ನೇ ತಗೊಳ್ಳಿಕ್ಕೆ ಕೊಡ್ಲಿಕ್ಕೆ ಹೊರಟವರಲ್ಲ ಅವರಿಗೆ ಸದ್ಯದಲ್ಲಿ. ಆಮೇಲೆ ರೇಟ್ ಹೆಚ್ಚಾಯ್ತು. ದದಾಂ ಏಕಾಂ ಗವಾಂ ಕೋಟಿಂ. ಮೊದಲು 1,00,000 ಗೋವುಗಳನ್ನು ಕೊಡ್ತೇನೆ ಅಂತಂದ. ಅದಕ್ಕೆ ಒಪ್ಪದೇ ಇದ್ದಾಗ ಎರಡನೇ ಪರ್ಯಾಯದಲ್ಲಿ ಇನ್ನೂ ಬೇರೆ ಬೇರೆ ಆಫರ್ಗಳು. 14,000 ಸ್ವರ್ಣಭೂಷಿತ ಆನೆಗಳು, ಅಂಕುಶವೂ ಸ್ವರ್ಣದ್ದಂತೆ. ಅದಕ್ಕೆ ಹಾಕಿದ ಆಭರಣಗಳು, ಆನೆಗೆ ಹಾಕಿದ ಆಭರಣ ಅಂದ್ರೆ ಎಷ್ಟು ಉಳಿದಿರ್ತದೆ ಅದು. ಕಕ್ಷಿಯ, ಗ್ರೈವೇಯ ಕೊರಳಿಗೆ ಹಾಕ್ತಕ್ಕಂಥದ್ದು, ಬಟ್ಟೆಗೆ ಹಾಕ್ತಕ್ಕಂಥದ್ದು, ಹೇಗಿರ್ಬೋದು ಅದೆಲ್ಲ ಅಂತ. ಅವೆಲ್ಲ ಚಿನ್ನದ್ದು. ಅಂತ 14,000 ಆನೆಗಳು, 800 ಸ್ವರ್ಣ ರಥಗಳು, 4 ಜಾತ್ಯಶ್ವಗಳನ್ನು ಕಟ್ಟಿರ್ತಕ್ಕಂಥ 800 ಸ್ವರ್ಣ ರಥಗಳು, 10,000 ಜಾತ್ಯಶ್ವಗಳು, ಜಾತಿ ಕುದುರೆಗಳು, 1 ಕೋಟಿ ಗೋವುಗಳು. ಕೊನೆಯದು ಅದ್ಭುತವಾಗಿದೆ. ಚಿನ್ನ ರತ್ನ ನಾನು ಇಷ್ಟು ಅಂತ ಹೇಳೋದಿಲ್ಲ, ನೀವು ಎಷ್ಟು ಬೇಕೋ ತಗೊಳ್ಳಿ. ನಮ್ಮ ಕೋಶಕ್ಕೆ ಬಂದು ಚಿನ್ನ ರತ್ನ ಎಷ್ಟು ಬೇಕೋ ನೀವು ಬಗದು ತಗೊಂಡೋಗಿ. ನೀವು ಜನರು ಟ್ಯಾಕ್ಸ್ ಕೊಡೋದು ಇದಕ್ಕೋಸ್ಕರ ಅಲ್ಲ, ಜನರ ಕರೆದಂತಾನೆ ಇದು ಕೋಶ ತುಂಬುವಂಥದ್ದು. ಅದ್ರ ವಿನಿಯೋಗ ಹೀಗಲ್ಲ.
ಮಾಡಲಿಕ್ಕಿರುವಂಥದ್ದು. ಇವೆಲ್ಲ ಏನು ಅಂದರೆ ಆ ಧನಮದ, ಐಶ್ವರ್ಯದ, ಅಧಿಕಾರದ ಮದ, ಎಲ್ಲ ನನ್ನದು ಎಂಬ ಭಾವ, ರಾವಣನ ಭಾವ ಅದು. ಎಲ್ಲ ನನ್ನದು, ನನ್ನದು ಅಲ್ಲದೆ ಇರೋದು ಕೂಡ ನನ್ನದು ಎಂಬ ಭಾವ. ಪುಷ್ಪಕ ವಿಮಾನ ಕುಬೇರನದು ನನ್ನದೇ, ಅದು ಸೀತೆ ರಾಮನ ಪತ್ನಿ ನನಗೆ ಸೇರಬೇಕು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಹೇಳಿ? ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಸೀತೆ, ಅಲ್ಲಿ ಶಬಲೆ, ಅಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು. ವಸಿಷ್ಠರಾಗಲಿ, ವಸಿಷ್ಠರ ಆಶ್ರಮದ ಯಾವ ವಸ್ತುವಾದರೂ ದುಡ್ಡಿಗಿರುವಂಥದ್ದಲ್ಲ, ದುಡ್ಡಿನಿಂದ ಕೊಳ್ಳುವಂಥದ್ದಲ್ಲ. ಕೊಳ್ಳುವಂಥ ದುಡ್ಡು ಯಾರ ಬಳಿಯಲ್ಲೂ ಇಲ್ಲ. ವಸಿಷ್ಠರ ಶಬಲೆಯನ್ನು ಕೊಳ್ಳುವ ಹಣ, ಸಂಪತ್ತು ಯಾರ ಬಳಿಯಲ್ಲಿದೆ? ಎಲ್ಲ ಅಮೂಲ್ಯವಾಗಿರುವಂಥದ್ದು ಇರತಕ್ಕಂಥದ್ದು ಅವರ ಬಳಿಯಲ್ಲಿ. ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಸೆಳೆದ, ಬಲಾತ್ಕಾರವಾಗಿ ಗೋವನ್ನ ಸೆಳೆದ ಅಂತ ನೋಡಿ. ವ್ಯಕ್ತಿತ್ವ, ಈಗಿರುವ ವ್ಯಕ್ತಿತ್ವ ಇರಬೇಕು ಹಾಗೆ. ಅದು ನಾವು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಿದ್ದೇವೆ ಅಂದರೆ, ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮತೆಯ, ಇರುವ ಜನ್ಮವನ್ನು ಧ್ವಂಸ ಮಾಡಿ ಹೊಸ ಜನ್ಮ ಗುರು ಕೊಡ್ತಾನೆ ಅಂದರೆ ಧ್ವಂಸ ಯಾಕೆ ಮಾಡಬೇಕು? ಇಂಥದ್ದನ್ನೆಲ್ಲ ಧ್ವಂಸ ಮಾಡಿದ್ದು ಬಿಡಬೇಕಾಗತ್ತೆ. ನಾವು ಗುರುವಿನ ಬಳಿ ಹೋದಾಗ ನಮ್ಮಲ್ಲಿ ಇಂಥದ್ದು ಎಷ್ಟೋ ಇರ್ತದೆ, ನಮಗದೆಲ್ಲ ಪ್ರಿಯ. ನಮ್ಮ ವ್ಯಕ್ತಿತ್ವ ಆಗ್ಬಿಟ್ಟಿದೆಯಲ್ಲ, ನಮ್ಮ ಶರೀರ ಆಗ್ಬಿಟ್ಟಿದೆಯಲ್ಲ, ಅದು ನಮಗದು ಅದನ್ನು ಕಳ್ಕೊಳ್ಳೋಕೆ ತಯಾರಿರೋದಿಲ್ಲ. ನೀವು ವೈದ್ಯರ ಬಳಿ ಹೋದರೆ ಅವರು ಪಂಚಕರ್ಮ ಮಾಡ್ತಾರೆ. ಆಯುರ್ವೇದ ವೈದ್ಯರ ಬಳಿ ಹೋದರೆ ಪಂಚಕರ್ಮ ಮಾಡಿ ಇಷ್ಟಿರೋನು ಇಷ್ಟ ಆಗ್ಬಿಡ್ತಾನೆ ನಮಗೆ. ಎಷ್ಟೋ ದೋಷಗಳನ್ನು ಕಳೀತಾರೆ, ಕಳ್ಕೊಳ್ಳಿಕ್ಕೆ ನಾವು ತಯಾರಿರೋದಿಲ್ಲ. ಆ ಚಿಕಿತ್ಸೆ ನಮಗೆ ಕಷ್ಟವೂ ಆಗ್ತದೆ, ಸುಲಭ ಆಗೋದಿಲ್ಲ. ಅದು ನೀವು ಬೇರೆ ಪದ್ಧತಿಗಳಿಗೆ ಹೋದರೂ ಕೂಡ ಸರ್ಜರಿ ಮಾಡಿ ತೆಗಿತಾರೆ ಗಡ್ಡೆಗಳನ್ನು. ತೆಗಿಬೇಕಲ್ವಾ? ಇರುವಾಗ ಇರ್ತೇನೆ ಅಂದರೆ ಕ್ಯಾನ್ಸರ್ ಗಡ್ಡೆ ಇದೆ ಒಳಗಡೆಗೆ, ನಾನು ಹೀಗೆ ಇರೋದು ಅಂದರೆ ನೀ ಇರೋದಿಲ್ಲ, ನೀವು ಉಳ್ಕೊಳ್ಳೋದಿಲ್ಲ, ತೆಗಿಲೇಬೇಕು ಅದನ್ನು, ಬೇರೆ ದಾರಿ ಇಲ್ಲ. ಇದೇ ಮಾತ್ರ ಹೇಳ್ತಾ ಇರ್ತಾನೆ ಡಾಕ್ಟ್ರು. ಹಾಗೆ ಬಲಾತ್ಕಾರವಾಗಿ ಸಡಿಲಿಕ್ಕೆ ಹೊರಟಾಗ ಸುಮ್ಮನಾದರು ವಸಿಷ್ಠರು ಕ್ಷಣಕಾಲ. ಆದರೆ ಶಬಲೆ ಸುಮ್ಮನಾಗಲಿಲ್ಲ. ಶಬಲೆ ರಾಜಭಟರಿಂದ ತಪ್ಪಿಸಿಕೊಂಡು ಅವರನ್ನೆಲ್ಲ ಬದರಿ ವಸಿಷ್ಠರ ಬಳಿ ಬಂದು, ಯಾಕೆ ನೀವು ಸುಮ್ಮನಿದ್ದೀರಿ? ನಿಗ್ರಹ ಮಾಡಿ ಅವನು ಬಲಿಷ್ಠ, ಅವನಿಗೆ ಬಲದ ಮದ, ದರ್ಪ ಬೇರೆ ಇದೆ, ಅವನಿಗೆ ಅಕ್ಷೋಹಿಣಿ ಸೇನೆ ಇದೆ, ರಾಜ, ನಾನೇನು ಮಾಡಲಿ? ಋಷಿ, ಇದೆಲ್ಲ ಸುಮ್ಮನೆ, ನಂಗೆ ಗೊತ್ತಿದೆ ನಿಮ್ಮೊಳಗಿರ್ತಕ್ಕಂಥ ಬ್ರಹ್ಮ ತೇಜಸ್ಸನ್ನು ಬಂದ ಅವನೇನು, ನೀವೇನು ಮಾಡೋದು ಬೇಡ, ನಿಮ್ಮ ಮನಸ್ಸಿಲ್ಲದೆ ನೀವೇನು ಮಾಡೋದು ಬೇಡ, ನನಗೆ ಅಪ್ಪಣೆ ಕೊಡಿ. ನಿಮ್ಮದೇ ಬ್ರಹ್ಮ ತೇಜಸ್ಸಿನಿಂದ ಅವನ ದರ್ಪವನ್ನು ನಾನು ನಾಶ ಮಾಡ್ತೇನೆ. ಶಬಲೆ ಹೇಳಿದ್ದು ಅದೇ, ದರ್ಪಬಲಂ ಯಾವತ್ ತಸ್ಯ ದರ್ಪಬಲಂ ಯತ್ತನ್ ನಾಶಯಾಮಿ ದುರಾತ್ಮನಃ. ಈಗ ಸದ್ಯಕ್ಕೆ ದುರಾತ್ಮಕ ಸ್ವರೂಪ ಅದು. ಅವನು ಮಹಾತ್ಮ ಅಲ್ಲ, ಪುಣ್ಯಾತ್ಮ ಅಲ್ಲ, ದುರಾತ್ಮನಾಗಿದ್ದಾನೆ. ಆ ದುರಾತ್ಮತ್ವಕ್ಕೆ ಕಾರಣವಾಗಿರ್ತಕ್ಕಂಥ ದರ್ಪ, ಬಲವು, ಇವನ್ನೆಲ್ಲ ನಾನು ನಾಶ ಮಾಡಬೇಕು, ಅಪ್ಪಣೆ ಕೊಡಿ ಎನ್ನುವಾಗ ಅದೇ ಜನ್ಮ ಪ್ರಧ್ವಂಸ ಜನ್ಮ. ಗುರು ಧ್ವಂಸ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗಿರೋ ಸ್ವರೂಪವನ್ನು. ಮತ್ತೆ ಕಗ್ಗದ ನೆನಪು, ಗರ್ವಭಂಗವನ್ನಾಗಿಸಿದನು ಗರುಡಂಗಿ ಹರಿ. ಗರುಡನಿಗೆ ಗರ್ವಭಂಗ ಮಾಡಿಸಿದ್ದಾನೆ ಭಗವಂತ. ಮುರಿಯಿಸಿದನಂತೆ ಫಲಗುಣನ ಹೆಮ್ಮೆಯೇನು. ಅರ್ಜುನನ ಗರ್ವಭಂಗ ಆಗಿದೆ. ಇನ್ನು ಅನೇಕರು ಭಕ್ತಶ್ರೇಷ್ಠರು ಗರ್ವ ಬಂದಾಗ ಭಗವಂತ ಗರ್ವಭಂಗ ಮಾಡಿಸಿದ್ದಾನೆ. ಯಾಕೆಂದ್ರೆ ಅದು ಅವನಿಗೂ ಭಕ್ತನಿಗೂ ಮಧ್ಯೆ ಅಡ್ಡ, ಅದು ಅವನೇ ಅದು ಭಂಗ ಮಾಡಿ ದಾರಿ ಮಾಡ್ಕೊಳ್ತಕ್ಕಂಥದ್ದು. ನಮಗೇನೋ ಬೇರೆ ಥರ ಅನಿಸ್ಬೋದು ಆ ಸಮಯದಲ್ಲಿ. ಅದು ನಿಜವಾಗಿ ಏನು ಅಂದರೆ, ತನ್ನ ಭಕ್ತನ ಮಧ್ಯೆ ಆ ಭಕ್ತನ ಗರ್ವ ಅಡ್ಡ ಬಂದಾಗ ಭಗವಂತನೇ ಆ ಗರ್ವವನ್ನು ಮುರಿದು ಆ ಅಡ್ಡಿಯನ್ನು ನಿವಾರಣೆ ಮಾಡಿ ಒಂದಾಗಿಸ್ಕೊಳ್ತಾನೆ ತಂದಲ್ಲಿ. ಕರುಬುವಂ ವಿಧಿ ಸೈರಿಸನ ಆರುಳಂ ದರ್ಪವನು, ಸೈರಿಸನ ದರ್ಪವನದ ಆರುಳಂ ಶಿರವ ಬಾಗಿ ಹೋದೆ ಸರಿ. ದರ್ಪವನ್ನು ಮುರಿಯಲೇಬೇಕು, ಧ್ವಂಸ ಮಾಡಲೇಬೇಕು. ಮುಂದಾಗಿದ್ದೇವೆ. ಶಬಲೆ ಧೇನು ಸೈನ್ಯವನ್ನು ಸೃಷ್ಟಿ ಮಾಡಿತು. ಆ ಸೈನ್ಯ ವಿಶ್ವಾಮಿತ್ರನ ಸೈನ್ಯವನ್ನು ನಾಶ ಮಾಡಿತು. ವಿಶ್ವಾಮಿತ್ರ ಆತನ ಮಕ್ಕಳು 100 ಜನ ಮಕ್ಕಳು ವಸಿಷ್ಠರ ಮೇಲೆ ದಾಳಿ ಮಾಡಿದ್ರು. ಯಾವ ಕಾಲ ಇದು? ಕಲಿಯುಗ ಅಲ್ಲ, ಬಹಳ ಹಿಂದಿನ ಕಾಲ. ಧರ್ಮ ಸಾಮ್ರಾಜ್ಯ ಜಗತ್ತಲ್ಲಿ ಇದ್ದಂಥ ಕಾಲದಲ್ಲಿ ಮಹಾಮುನಿ ಬ್ರಹ್ಮರ್ಷಿ ವಸಿಷ್ಠರ ಮೇಲೆ ಚಕ್ರವರ್ತಿಯ ಮಕ್ಕಳು ಆಯುಧ ತಗೊಂಡು ದಾಳಿ ಮಾಡ್ತಾರೆ. ಒಂದು ಹುಂಕಾರ ಸಾಕಾಯಿತು ವಸಿಷ್ಠರದ್ದು, ಸುಟ್ಟು ಹೋದರು ಎಲ್ಲರೂ ಕೂಡ. ವಿಶ್ವಾಮಿತ್ರನು ಸಂಪೂರ್ಣವಾಗಿ ಕೈ ಚೆಲ್ಲಿದ ವಿಶ್ವಾಮಿತ್ರ. ಆಗಿದ್ದೇನು ಅಂದರೆ, ಅದೇ ಸಮುದ್ರ ಇವ ನಿರ್ವೇಗ, ಇಳಿತ ಕಂಡ ಸಮುದ್ರದಂತೆ ಆದ. ಹುಣ್ಣಿಮೆಗೆ ಉಕ್ಕೇರಿ ಬರುವ ಸಮುದ್ರ ಬಳಿಕ ಪರ್ವಕಾಲ ಕಳೆದ ಮೇಲೆ
ಇಳಿದು ಹಿಂದೆ 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 ಹೋಗಿ ಸಪ್ಪಗಾಗುವಂತೆ ಆಗಿದ್ದಾನೆ. ಭಗ್ನ ದಂಷ್ಟ್ರ ಇವ ಹೊರಗ, ಹಲ್ಲು ಮುರಿದ ಹಾವಿನಂತೆ. ಹಾವಿಗೆ ಹಲ್ಲು ಮುರಿದ ಮೇಲೆ ಹಾವನ್ನು ಕೊಂದಾಗೆ ಮತ್ತೇನು ಜನ್ಮ ಪ್ರಧ್ವಂಸಿ ಜನ್ಮ ಎನ್ನುವಾಗ ಉಪರಕ್ತ ಇವಾದಿತ್ಯ, ಗ್ರಹಣ ಹಿಡಿದ ಸೂರ್ಯನಂತೆ ನಿಸ್ತೇಜನಾದ, ನಿಷ್ಪ್ರಭನಾದ, ನಿಸ್ಸತ್ವನಾದ, ನಿಸ್ಸಾರನಾದ. ಅಲ್ಲಿಗೆ ಆ ವಿಶ್ವಾಮಿತ್ರ ಮುಗಿದೋದಾಗಿ ಅಲ್ಲಿವರೆಗಿನ ವಿಶ್ವಾಮಿತ್ರ. ಹತಪುತ್ರ ಬಲಹ, ಸೈನ್ಯವನ್ನು ಕಳ್ಕೊಂಡಿದ್ದಾನೆ. ಇನ್ನೊಂದು ಸೈನ್ಯದಂತೆ ಇದ್ದಂಥ ತನ್ನ ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾನೆ. 100 ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಲೂನ ಪಕ್ಷ ಇವದ್ವಿಜ, ರೆಕ್ಕೆ ಪುಕ್ಕ ಕತ್ತರಿಸಿದ ಹಕ್ಕಿಯ ಹಾಗೆ. ಹತದರ್ಪ, ದರ್ಪ ಹತವಾಗಿದೆ, ದರ್ಪ ಭಂಗವಾಗಿದೆ. ಹತೋತ್ಸಾಹ, ಉತ್ಸಾಹ ಭಂಗವಾಗಿದೆ. ನಿರ್ವೇದಂ ಸಮಪದ್ಯತ, ಬೇಡ ಬೇಡ ಸಾಕು ಅಂತಾಗ್ಬಿಡ್ತಾನೆ. ಆ ವಿಶ್ವಾಮಿತ್ರ ಇಲ್ಲಿ, ಈ ವಿಶ್ವಾಮಿತ್ರ ಇಲ್ಲಿ. ಅದು ಕಬ್ಬಾದ್ರೆ ಇದು ಕಬ್ಬಿನ ಸಿಪ್ಪೆ, ಅಷ್ಟು ವ್ಯತ್ಯಾಸ ಬಂದ್ಬಿಟ್ಟಿದೆ. ಆದ್ರೆ ಸುಮ್ಮನೆ ಇರಲಿಲ್ಲ, ಹೋಗಿ ತಪಸ್ ಮಾಡಿ ಈಶ್ವರನನ್ನು ಒಲಿಸಿ ಸಮಸ್ತ ದಿವ್ಯಾಸ್ತ್ರಗಳನ್ನು, ಧನುರ್ವೇದವನ್ನೇ ಅನುಗ್ರಹವಾಗಿ ಪಡೆದುಕೊಂಡು ಬಂತು ವಸಿಷ್ಠ ಮೇಲೆ ಪ್ರಯೋಗ ಮಾಡ್ತಾನೆ. ಅವೆಲ್ಲವನ್ನು ಈಶ್ವರನ ಕಂಡ ಮೇಲೂ ಕೂಡ ಬುದ್ಧಿ ಬದಲಾಗಲಿಲ್ಲ. ಯಾಕೆ ಅಂದರೆ ಸಂಕಲ್ಪ ಅದೇ ಇದೆ, ಉದ್ದೇಶ ಅದೇ ಇದೆ. ಹಾಗಾಗಿ ಧನುರ್ವೇದವನ್ನೇ ಪಡೆದುಕೊಂಡು ದಿವ್ಯಾಸ್ತ್ರಗಳನ್ನು, ಮಹಾಸ್ತ್ರಗಳನ್ನು ಪಡೆದುಕೊಂಡು ಬಂದು ವಸಿಷ್ಠರ ಆಶ್ರಮದ ಮೇಲೆ ಅವೆಲ್ಲ ಪ್ರಯೋಗ ಮಾಡಿ ಬೆಂಕಿ ಹಚ್ಚಿದನಂತೆ. ಆಶ್ರಮಕ್ಕೆಲ್ಲ ಮರುಭೂಮಿಯಾಗಿ ಹೋಯಿತು ವಸಿಷ್ಠ ಆಶ್ರಮ. ವಸಿಷ್ಠ ಶಿಷ್ಯರೆಲ್ಲ ದಿಕ್ಕಾಪಾಲಾಗಿ ಓಡ್ತಾರೆ. ವಸಿಷ್ಠ ಬಂದು ನಿಂತ್ಕೊಂಡ್ರು ವಿಶ್ವಾಮಿತ್ರನ ಮುಂದೆ. ಆಗ ವಸಿಷ್ಠ ಹೇಳೋ ಮಾತಿದೆಯಲ್ಲ, ಅದು ಜನ್ಮ ಪ್ರಧ್ವಂಸ ಅನ್ನೋದಕ್ಕೆ ಪೂರಕವಾಗಿದೆ. ಎಷ್ಟು ಕಾಲದಿಂದ ಬೆಳೆಸಿದ ನನ್ನ ಆಶ್ರಮವನ್ನು ನಾಶ ಮಾಡಿದೆಯಾ, ನಾನು ನಿನ್ನನ್ನೂ ನಾಶ ಮಾಡುವೆ ವಸಿಷ್ಠ ಹೇಳಿದ್ದು. ಅಥವಾ ನೀನು ಇರೋದಿಲ್ಲ, ದುರಾಚಾರೋಸು ಎನ್ ಮೂಢ, ನೀನು ದುರಾಚಾರನಾಗಿದೆಯಾ, ಸದಾಚಾರನಾಗಿಲ್ಲ, ದುರಾಚಾರನಾಗಿದೆಯಾ. ಹಾಗಾಗಿ ತಸ್ಮಾತ್ ತ್ವಂ ನ ಭವಿಷ್ಯಸಿ, ನೀನು ಇಲ್ಲವಾಗುವೆ. ಅಂದ್ರೇನು? ಜನ್ಮ ಪ್ರಧ್ವಂಸ ಜನ್ಮ ಪ್ರದ ಗರ್ಮಿತಯ. ಇಲ್ಲವಾಗುವೆ ಅಂದ್ರೆ ವಸಿಷ್ಠರ ಮಾತು ಸುಳ್ಳಾಗಲಿಕ್ಕೆ ಅಂತ ಸಾಧ್ಯ ಇಲ್ಲ. ವಿಶ್ವಾಮಿತ್ರ ಸತ್ತೋದ್ನ ಅಂದ್ರೆ ಅದಲ್ಲ. ಮತ್ತೇನು? ಈ ವಿಶ್ವಾಮಿತ್ರ ಹೋಗ್ಲೇಬೇಕು. ಈಗಿನ ರಾಜಸ ವಿಶ್ವಾಮಿತ್ರ, ರಾಜಾ ವಿಶ್ವಾಮಿತ್ರ, ಮದಮೋಹ ಮತ್ಸರ ಲೋಪಗಳ ಕೊಟ್ಟೆ, ಅಂಥ ವಿಶ್ವಾಮಿತ್ರ ಧ್ವಂಸವಾಗಲೇಬೇಕು. ಅಲ್ಲಿ ಬ್ರಹ್ಮರ್ಷಿ ವಿಶ್ವಾಮಿತ್ರನ ಉದಯವಾಗಬೇಕು. ಮಾಡು, ನಿನ್ನ ಅಸ್ತ್ರಗಳ ಪ್ರಯೋಗ ಮಾಡು ಎಂಬುದಾಗಿ ವಸಿಷ್ಠರು ಹೇಳಿದಾಗ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿ, ಯಾವೊಂದು ಅಸ್ತ್ರವೂ ಕೆಲಸ ಮಾಡಿದೆ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ, ಬ್ರಹ್ಮಾಸ್ತ್ರವನ್ನು ಕೂಡ ವಸಿಷ್ಠರ ಬ್ರಹ್ಮದಂಡ ನುಂಗಿದಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಎಂಬ ಮಾತು ಉಂಟು. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವೇ ಅಲ್ಲಿ. ಇದರಿಂದ ಸಾಧ್ಯವೇ ಇಲ್ಲ ಅಂತ ಹೋಯ್ತಲ್ಲ. ಬ್ರಹ್ಮರ್ಷಿ ವಸಿಷ್ಠರನ್ನ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕಿಂತ ಅದು ಯಾವ ಕಾರಣಕ್ಕೂ ಮೇಲದ್ದು. ಯಾಕಂದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಆಗಿದೆ. ನಿರಾಯುಧರಾಗಿ ನಿಂತ ವಸಿಷ್ಠರು ಕೈಯಲ್ಲಿ ಬ್ರಹ್ಮದಂಡ ಮಾತ್ರ ಪ್ರಯೋಗ ಮಾಡೋದಿಲ್ಲ, ಅದನ್ನು ಕೂಡ ಅವರು ಹಿಡ್ಕೊಂಡು ನಿಂತಿದ್ದಾರೆ ಅಷ್ಟೇ. ಅವರು ಮುಂದೆ ಬ್ರಹ್ಮಾಸ್ತ್ರವೂ ಕೂಡ ಉಪಯೋಗಕ್ಕೆ ಯಾವಾಗ ಬರಲಿಲ್ಲ, ಅಲ್ಲಿಗೆ ಕ್ಷಾತ್ರ ಪ್ರಯೋಜನ ಇಲ್ಲ ಅಂತಾಯ್ತು. ದಿಗ್ಬಲಂ ಕ್ಷತ್ರಿಯ ಬಲಂ, ಕ್ಷತ್ರಿಯ ಜನ್ಮಕ್ಕೆ ಧಿಕ್ಕಾರ, ಜನ್ಮ ಪ್ರಧ್ವಂಸ ಜನ್ಮ. ಆ ಕ್ಷಾತ್ರದ ಜನ್ಮ ಮುಗಿದೋಯ್ತು ನೋಡಿ. ಬ್ರಹ್ಮ ತೇಜೋ ಬಲಂ ಬಲಂ, ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬ್ರಹ್ಮತ್ವ, ಬ್ರಾಹ್ಮಣ್ಯ, ಬ್ರಹ್ಮರ್ಷಿತ್ವ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಬ್ರಹ್ಮದಂಡದಿಂದ ನನ್ನ ಎಲ್ಲ ಅಸ್ತ್ರಗಳು ಹತವಾಗಿ ಹೋದವಲ್ಲ. ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮಿ ತದೇತತ್ ಸಮವೇಕ್ಷ್ಯಾಹಂ. ಇದನ್ನು ಗಮನಿಸಿದ ನಾನು, ಇವೆಲ್ಲವನ್ನು ಅವಲೋಕಿಸಿದ ನಾನು ತಪಸ್ಸಿಗೆ ಕೂತ್ಕೊಳ್ತೇನೆ. ಈ ಕೋಪ, ರೋಷ, ಮತ್ಸರ ಇದೆಲ್ಲವನ್ನು ಬಿಟ್ಟು ಪ್ರಸನ್ನೇಂದ್ರಿಯ ಮಾನಸಃ, ಇಂದ್ರಿಯ ಮನಸ್ಸು ಎಲ್ಲವನ್ನು ಪ್ರಸನ್ನಗೊಳಿಸಿಕೊಂಡು ದೊಡ್ಡ ತಪಸ್ಸನ್ನು ಮಾಡ್ತೇನೆ. ಎಂಥ ತಪಸ್ಸು ಅಂದರೆ, ನಾನು ಇವರಾಗಬೇಕು, ನಾನು ವಸಿಷ್ಠರಾಗಬೇಕು, ನಾನು ಬ್ರಹ್ಮರ್ಷಿ ಆಗಬೇಕು, ನಾನು ವಿಪ್ರೋತ್ತಮನಾಗಬೇಕು, ಅಂಥ ತಪಸ್ಸನ್ನು ಮಾಡ್ತೇನೆ. ನೋಡಿ, ಆತ್ಮಸಾಮ್ಯಾವಹತ್ವಾತ್, ತನ್ನಂತೆ ಮಾಡುವುದು ನಿಶ್ಚಯವು ಎಂಬ ಮಾತು. ಮತ್ತೆ
ಜನ್ಮ ಪ್ರಧ್ವಂಸ ಜನ್ಮ ಎನ್ನುವ ಮಾತು ಎರಡು ಕೂಡ ಇಲ್ಲಿ ಎಷ್ಟು ಸರಿಯಾಗಿ ಹೊಂದುತ್ತಾ ಇದೆ ಅಂತ. ರಾಜ್ಯವನ್ನು ತ್ಯಾಗ ಮಾಡಿದ, ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟ. ಒಬ್ಬ ಮಗನನ್ನು ಕರೆದು ನೀನು ರಾಜ್ಯಭಾರ ಮಾಡು ಅಂತ ಹೇಳಿದ. ಮತ್ತೆ ಮರಳಿ ಅವನು ಸಿಂಹಾಸನಕ್ಕೆ ಹೋಗಲಿಲ್ಲ, ಮತ್ತೆ ರಾಜನಾಗಲೇ ಇಲ್ಲ. ಕಾಡಿಗೆ ಹೋದ, ತಪಸ್ಸಿಗೆ ಕೂತ್ಕೊಂಡ. ಹಾಗಾಗಿ ಒಬ್ಬ ಗುರು ಯಾವ್ಯಾವ ರೀತಿಯಲ್ಲಿ ಶಿಷ್ಯನನ್ನ ಅವನು ಅನುಗ್ರಹ ಮಾಡಬಹುದು, ನಿಗ್ರಹದ ಮೂಲಕ ಅನುಗ್ರಹ ಮಾಡ್ಬೋದು, ಹೇಗೆಲ್ಲ ಬದಲಾವಣೆ ಮಾಡ್ಬೋದು, ಶಿಷ್ಯನಿಗೆ ಗೊತ್ತಿರಬೇಕು ಅಂತಿಲ್ಲ. ಏನಾಗ್ತಾ ಇದೆ ಅನ್ನುವಂಥದ್ದು ಶಿಷ್ಯನಿಗೆ ಗೊತ್ತಿರಬೇಕು ಅಂತಿಲ್ಲ. ಬಂಡೆಗೆ ಗೊತ್ತಿದೆಯಾ ತಾನೇನಾಗ್ತೇನೆ ಅಂತ, ತಾನು ದೇವರಾಗ್ತೇನೆ ಅಂತ ಬಂಡೆಗೆ ಏನು ಗೊತ್ತು? ಬಂಡೆಗೆ ಚಾಣದ ಪೆಟ್ಟು ಮಾತ್ರ ಗೊತ್ತು. ಅದೇ ಆಗ್ತಾ ಇರುವಂಥದ್ದು ಇಲ್ಲಿ. ಹಾಗಾಗಿ ಇದು ಒಂದು ಪರ್ವ. ಈವರೆಗಿನದ್ದು ವಿಶ್ವಾಮಿತ್ರನ ಸಂಕಲ್ಪ, ದಿಕ್ಕು ಬದಲಾಗಿರ್ತಕ್ಕಂಥದ್ದು. ಕ್ಷಾತ್ರ ಬೇಡ, ಬ್ರಾಹ್ಮ ಅದು ಬೇಕು, ನಾನು ಬ್ರಹ್ಮರ್ಷಿ ಆಗಬೇಕು, ಬ್ರಹ್ಮತ್ವ ಬರಬೇಕು ನನಗೆ ಎಂಬ ದಿಶೆ ಬದಲಿದ ಸನ್ನಿವೇಶ ಇದೆಯಲ್ಲ, ಇಲ್ಲಿವರೆಗಿನದು ಒಂದು ಪರ್ವ. ಮುಂದಿನದು ಮತ್ತೊಂದು ಪರ್ವ. ಆ ದಿಶೆ ಬದಲಿಸುವ ಪ್ರಯತ್ನದಲ್ಲಿ ಏನೆಲ್ಲ ನಡೆಯಿತು. ಮತ್ತೆ ನಾವು ಹೇಳಿದ ಈ ಮಾತುಗಳು ಅಂದರೆ ಖಂಡಿತವಾಗಿಯೂ ಈ ಆತ್ಮಸಾಮ್ಯಾವಹತ್ವಾತ್ ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮತೆಯ ಎರಡು ಲಕ್ಷಣಗಳು ವಸಿಷ್ಠರಲ್ಲಿ ಪರಿಪೂರ್ಣವಾಗಿ ಬರ್ತವೆ ವಸಿಷ್ಠ ವಿಶ್ವಾಮಿತ್ರರ ಮಧ್ಯದಲ್ಲಿ ಎಂಬುದನ್ನು ನಿರೂಪಣೆ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಅನೇಕ ಸಂಗತಿಗಳು ಮುಂದಿನ ಕಥೆಯಲ್ಲೂ ಕೂಡ ನಮಗೆ ಲಭ್ಯವಾಗಲಿಕ್ಕಿವೆ. ಅದನ್ನು ಮುಂದಿನ ಗುರುವಾರ ನೋಡೋಣ. ಹರೇ